ಒಂದು ಜೋಡೆತ್ತಿನ ಬಂಡಿಯ ಚಕ್ರ ಹೆಂಗಿರುತ್ತೋ ಅದೇ ರೀತಿ ನಾನು ಡಿಸ್ಟ್ರಿಕ್ಟ್ ಲೆವೆಲ್ಗೆ ಖೋಖೋಗೆ ಕಬಡ್ಡಿ ಇದಕ್ಕೆಲ್ಲ ಹೋಗಿದ್ದೆ, ಜೈ ಜಂಪ್ಗೂ ಹೋಗಿದ್ದೆ. ಗುರುಗಳು ತಾಯಿ ಈ ಪವಿತ್ರವಾದ ದೇಶವನ್ನು ಯಾವತ್ತೂ ಮರಿಬೇಡಿ. ನಾನು ಹೇಳೋದಿಷ್ಟೇ ನಿಮಗೆ, ದಯವಿಟ್ಟು ನೀವನ್ನ ಯಾವತ್ತೂ ಅಷ್ಟೇ ವಿದ್ಯೆ ಜೊತೆಗೆ ನೀವು ಯಾವತ್ತೂ ಕ್ರೀಡೆಯನ್ನ ಮೈಗೂಡಿಸ್ಕೋಬೇಕು. ನಿಮ್ಮ ಪಾದ ಅರವಿಂದಗಳಲ್ಲಿ ನನ್ನ ಕೋಟಿ ಕೋಟಿ ಶರಣಾರ್ಥಿಗಳು. ಆದರಣೀಯ ರಾಜ್ಕುಮಾರ್ ಅವರೇ, ಮತ್ತೆ ಅದೇ ರೀತಿ ಅವರಿಗೆ ಬೆನ್ನೆಲುಬಾಗಿ ನಿಂತಂತ ಶ್ರೀಮತಿ ಸರಳಾ ಮೇಡಮ್ನವರೇ, ಮತ್ತೆ ನಮ್ಮ ಶಾಲೆಯ ಮುಖ್ಯೋಪಾಧ್ಯಾಯರು, ಈ ಒಂದು ಕಾರ್ಯಕ್ರಮದ ರೂವಾರಿಗಳಾದಂಥ ಆದರಣೀಯ ಸನ್ಮಾನ್ಯ ಶ್ರೀ ನಾರಾಯಣ ಸ್ವಾಮಿರವರೇ, ಮತ್ತೆ ವೇದಿಕೆ ಮೇಲೆ ಉಪಸ್ಥಿತರಿರುವ ಎಲ್ಲ ಶಿಕ್ಷಕ ವೃಂದಗಳೇ, ಮತ್ತು ನಮ್ಮ ತಾಲೂಕು ನಮ್ಮ ಶರೀಫ್ ಸಾಹೇಬ್ರು, TB ಶರೀಫ್ ಸಾಹೇಬ್ರಾದಂಥ ಅವರು ಅಷ್ಟೇ ಭಾಳ ಹುಜುಬ್ನೆಯಿಂದ ಈ ಕಾರ್ಯಕ್ರಮ ನಡೆಸ್ತಾ ಇದ್ದಾರೆ. ಮಕ್ಕಳೇ, ಮತ್ತೆ ಇದೊಂದು ಭಾಳ ಒಳ್ಳೆಯ ಕ್ಷೇತ್ರ, ಕ್ರೀಡಾ ಕ್ಷೇತ್ರ ಅಂದರೆ ಭಾಳ ಒಳ್ಳೆಯ ಕ್ಷೇತ್ರ. ಇದನ್ನು ನಿಮ್ಮ ಓದಿನ ಜೊತೆಯಲ್ಲಿ ಕ್ರೀಡೆಯನ್ನು ಮೈಗೂಡಿಸ್ಕೊಂಡು ಎರಡೂ ಒಂದೇ ಸಲ, ಒಂದು ಜೋಡೆತ್ತಿನ ಬಂಡಿಯ ಚಕ್ರ ಹೆಂಗಿರುತ್ತೋ ಅದೇ ರೀತಿ ನೀವು ಒಂದು ಕಡೆ ಓದು, ಒಂದು ಕಡೆ ಕ್ರೀಡೆ, ಎರಡನ್ನೂ ಯಾವತ್ತು ಇಟ್ಕೊಂಡು ಹೋಗ್ತಿರೋ ನೀವು ಸಮಾಜದಲ್ಲಿ ಒಳ್ಳೆ ಹೆಸರು ಪಡೆಯುತ್ತೀರಾ. ಯಾಕಂದ್ರೆ ಕ್ರೀಡಾ ಕ್ಷೇತ್ರದಲ್ಲಿ ಬಹಳ ಈಗ ನನ್ನ ಇದ್ರ ಪ್ರಕಾರ ನಮ್ಮ ಇಂಡಿಯಾದಲ್ಲಿ ಕ್ರೀಡಾ ಕ್ಷೇತ್ರದಲ್ಲಿ ಬಹಳ ಹಿಂದೆ ಇದೆ. ನೋಡಿದಿರಲ್ಲ, ಈಗ ಒಲಿಂಪಿಕ್ಸ್ ಅಲ್ಲಿ ನಮ್ಮ ಪ್ರಪಂಚದಲ್ಲೇ 5ನೇ ರಾಷ್ಟ್ರ ನಾವು, ಅಷ್ಟು ಪವರ್ಫುಲ್ ರಾಷ್ಟ್ರ ನಮ್ಮ ಇಂಡಿಯಾ. ಅಂಥದ್ರಲ್ಲಿ ಈಗ ಇದು ನೋಡಿದ್ರೆ ಒಂದೇ ಒಂದು ಸ್ವರ್ಣ ಪದಕ ಕೂಡ ಬರಲಿಲ್ಲ, ಎಲ್ಲ ಬ್ರಾಂಜು, ಸಿಲ್ವರು ಇದಕ್ಕೆ ಸೀಮಿತ ಆಗಿದೆ. ನಮಗಿಂತೂ ಇನ್ನು ಎಲ್ಲೋ ಇರುವಂಥ ರಾಷ್ಟ್ರಗಳು ಎಲ್ಲೆಲ್ಲೋ ಮುಂದೆ ಇದೆ. ಈ ಒಲಿಂಪಿಕ್ಸ್ ಈಗ ತಾನೇ ನಡೀತಾ ಇದೆ ನೋಡ್ರಿ. ತಾವು ನೋಡಿದಾಗ ಹುಡುಗರಿಗೆ ಒಂದಾಗುತ್ತೆ, ಎಷ್ಟು ಗೋಲ್ಡ್ ಬಂದಿದೆ ನಮಗೆ, ಎಷ್ಟು ಬ್ರಾಂಜ್ ಬಂದಿದೆ, ಎಷ್ಟು ಸಿಲ್ವರ್ ಬಂದಿದೆ ಅಂತ. ಯಾಕಂದ್ರೆ ನಾನು ಚಿಕ್ಕ ಹುಡುಗನಾಗ ಹಿಂಗೆ ಗೌರ್ಮೆಂಟ್ ಹೈಸ್ಕೂಲಲ್ಲಿ ಓದಿದೆ. ಕೋಲಾರ್ಗೆ ನಾನು ಡಿಸ್ಟ್ರಿಕ್ಟ್ ಲೆವೆಲ್ಗೆ ಖೋಖೋಗೆ ಕಬಡ್ಡಿ ಇದಕ್ಕೆಲ್ಲ ಹೋಗಿದ್ದೆ, ಜೈ ಜಂಪ್ಗೂ ಹೋಗಿದ್ದೆ. ಆಮೇಲೆ ಜೂನಿಯರ್ ಸ್ಟೇಟ್ ವಾಲಿಬಾಲ್ ಪ್ಲೇಯರ್ ಆಗಿ ಬೆಂಗಳೂರಿಗೆ ಹೋದ್ಮೇಲೆ ಜೂನಿಯರ್ ಸ್ಟೇಟ್ ವಾಲಿಬಾಲ್ ಪ್ಲೇಯರ್ ಆದೆ. ಕಾಲೇಜ್ಗೆ ಹೋದ್ಮೇಲೆ ಯೂನಿವರ್ಸಿಟಿ ಕ್ಯಾಪ್ಟನ್ ಆಗಿದ್ದೆ ವಾಲಿಬಾಲಲ್ಲಿ. 3 ಸಲ ಯೂನಿವರ್ಸಿಟಿ ರೆಪ್ರೆಸೆಂಟ್ ಮಾಡಿದ್ದೀನಿ. ಫಸ್ಟ್ ಇಯರ್ BA, ಸೆಕೆಂಡ್ ಇಯರ್ BA, ಫೈನಲ್. ಆಮೇಲೆ ಲಾಗ್ ಆಗಲಿಲ್ಲ, ಯಾಕಂದರೆ ಓದಿನ ಒತ್ತಡ, ಸಂಸಾರಗಳು ಒತ್ತಡ ಇವೆಲ್ಲ ಬಂದಾಗ ಈ ಕ್ರೀಡೆ ಕಡೆ ಗಮನ ಕಡಿಮೆ ಮಾಡಿದೆ. ಇಲ್ಲಾಂದ್ರೆ ನನಗೆ ITI ಫ್ಯಾಕ್ಟ್ರಿಯಲ್ಲಿ ಕೆಲಸ ಕೊಡ್ತೀವಿ ಬನ್ನಿ ಅಂತ ಹೇಳಿದ್ರು. ಇಲ್ಲ ನಾನು ಲಾಯರ್ ಆಗಬೇಕು, ಐ ಡೋಂಟ್ ವಾಂಟ್ ಟು ಇಂಟ್ರೆಸ್ಟ್ ಟು ಗೋ ಇನ್ ದಿ ವರ್ಕ್ ಅಂತೇಳಿ ಅವ್ರಿಗೆ ಹೇಳಿದೆ. ಸುಮಾರು ಜನ ಇಲ್ಲಿ ನಮ್ಮ ಇವತ್ತು ನೆನೆಸ್ಕೋಬೇಕು, ನಮ್ಮ ಸ್ಟೇಟ್ ಪ್ಲೇಯರ್ ಆಗಿದ್ರು ಗೋಪಾಲಪ್ಪ ಅಂತ ತಾಯ್ಲೂರ್ನವರು. ಅವರು ಅಲ್ಲಿ ITIಯಲ್ಲಿ ಇದ್ರು. ಅವ್ರು ಜನರಲ್ ಮ್ಯಾನೇಜರ್ ಮಾತಾಡಿ ಡೈರೆಕ್ಟಾಗಿ ಕೆಲಸ ಕೊಡ್ತೀನಿ, ರಿಪೋರ್ಟ್ ಮಾಡ್ಕೊ ಬಂದು ನಿನಗೆ ಕೆಲಸ ಕೊಡ್ತೀವಿ ಅಂದರು. ನಾನು ಹೋಗ್ಲಿಲ್ಲ, ಯಾಕಂದರೆ ನಾನು ಮೊದಲಿಂದ ಹೈಸ್ಕೂಲ್, ಯಾಕಂದ್ರೆ ಇನ್ನೊಂದು ಪ್ರತಿಯೊಬ್ಬ ಮಗುನು ಒಂದು ಗೋಲ್ ಇಟ್ಕೋಬೇಕು ಜೀವನದಲ್ಲಿ. ನಾನು ಚೆನ್ನಾಗಿ ಓದಿ ಇಂಥದ್ದು ಆಗಬೇಕು, ಇಂಥ ಒಂದು ಹುದ್ದೆಗೆ ಹೋಗ್ಬೇಕು, ಸಮಾಜಕ್ಕೆ ನಾನು ಒಳ್ಳೇದಾಗಬೇಕು ಅಂತೇಳಿ ಯಾವತ್ತೂ ನೀವು ತಿಳ್ಕೋಬೇಕು. ಇನ್ನೊಂದು ಮತ್ತೆ, ಯಾಕಂದ್ರೆ ಎಲ್ಲ ಒಂದೇ ತಾಯಿ ಹೊಟ್ಟೆಲಿ ಹುಟ್ಟಿದವ್ರೆ, ಅರ್ಥ ಆಯ್ತಾ? ನಮ್ಮ ಒಬ್ಬ ತಾಯಿ 9 ತಿಂಗಳು ನಿಮ್ಮನ್ನ ಹೊಟ್ಟೆಯಲ್ಲಿ ಇಟ್ಕೊಂಡು ಬೆಳೆಸಿ ಈ ಪ್ರಪಂಚಕ್ಕೆ ಬಿಡ್ತಾಳೆ. ಈ ಪ್ರಪಂಚದಲ್ಲಿ ಬಿಟ್ಟಾಗ ಈ ಪವಿತ್ರವಾದಂತ ಈ ಭೂಮಿ ನಿಮ್ಮನ್ನ 100 ವರ್ಷ ಸಾಕಿ ಮತ್ತೆ ಅದನ್ನ ಸಿಗಿಳಿ ನಿಮ್ಮನ್ನು ಮತ್ತೆ ಮುಚ್ಕೊಳ್ತಾ ಇದೆ ನಿಮ್ಮನ್ನು. ಯಾಕಂದ್ರೆ ತಾಯಿ ಮತ್ತೆ ನಮ್ಮ ಈ ಪ್ರಪಂಚ, ಮತ್ತೆ ನಿಮ್ಗೆ ವಿದ್ಯೆ ಹೇಳ್ಕೊಟ್ಟಿರ್ತಾರಲ್ಲ ಗುರುಗಳು. ಯಾಕಂದ್ರೆ ನೀವು ಚಿಕ್ಕ ಮಕ್ಕಳು, ನೀವು ಒಂಥರ ಜಸ್ಟ್ ಲೈಕ್ ಸ್ಟೋನ್, ಕಲ್ಲು ತರ ನಿಮಗೆ ಕಣ್ಣುಗಳಿರ್ತಾರೆ, ಕಿವಿಗಳು, ಬಾಯಿ, ಮೂಗು ಇಡೋದು ಯಾರು ಹೇಳಿ? ಗುರುಗಳು ತಾಯಿ ಈ ಪವಿತ್ರವಾದ ದೇಶವನ್ನು ಯಾವತ್ತೂ ಮರಿಬೇಡಿ. ನೀವು ಯಾವುದೇ ಸ್ಟೇಜ್ಗೆ ಹೋಗಿ, ಆಮೇಲೆ ನಿಮ್ಗೆ ವಿದ್ಯೆ ಕಲಿಸಂತ ಶಾಲೆ, ನಿಮ್ಗೆ ಯಾವ ಶಾಲೆ ನಿಮ್ಗೆ ವಿದ್ಯೆ, ಆ ಶಾಲೆ ಕೈ ಮುಗಿದು ಒಳಗೋಗ್ಬೇಕು. ಒಳ್ಳೆ ಜಾಬ್ ಹೋದಾಗ ಆ ಶಾಲೆಗೆ ನಿಮ್ಗೇನಾದ್ರೂ ನಿಮ್ ಕೈಯಲ್ಲಾದಂತ ನೀವು ಚೆನ್ನಾಗಿ ಸಂಪಾದನೆ ಮಾಡುವಾಗ ಆ ಶಾಲೆಗೆ ಬಹಳ ಸಹಾಯ ಮಾಡಬೇಕು. ಆದ್ದರಿಂದ ನಾನು ಹೇಳೋದಿಷ್ಟೇ ನಿಮಗೆ, ದಯವಿಟ್ಟು ನೀವನ್ನ ಯಾವತ್ತೂ ಅಷ್ಟೇ ಈ ಪವಿತ್ರವಾದ ಭಾರತವನ್ನ ಮರಿಬೇಡಿ. ನಿಮ್ಮ ತಾಯಿ, ನಿಮ್ಮೂರು, ನಿಮ್ಮ ಗುರುಗಳು, ವಿದ್ಯೆ ಹೇಳಿದಂತ ಗುರುಗಳು ಇರ್ತಾರಲ್ಲ, ನಿಮ್ಗೆ ಹೇಳ್ಕೊಟ್ಟಂತ ಗುರುಗಳು, ಅವ್ರಿಗೂ ಸದಾ ಯಾವತ್ತೂ ನೀವು ಗೌರವ ಕೊಟ್ಟು ಕಾಪಾಡ್ಕೋಬೇಕು ಅಂತ ಹೇಳ್ಬಿಟ್ಟು, ಮತ್ತೆ
ಈ ವಿದ್ಯೆ ಜೊತೆಗೆ ನೀವು ಯಾವತ್ತು ಕ್ರೀಡೆಯನ್ನ ಮೈಗೂಡಿಸ್ಕೋಬೇಕು. ಮಕ್ಕಳು ಯಾವತ್ತು ನೀವು ಒಂದು ಕ್ರೀಡೆ ಅಂದ್ರೆ ನಾನು ಗೆಲ್ಬೇಕು ಅನ್ನೋದು ಒಂದು ಛಲ ಇರ್ತದೆ ನಿಮ್ಗೆ. ಯಾವತ್ತು ಆ ಛಲ ಇರ್ತದೋ ಅವಾಗ ನಾನು ಓದ್ಬೇಕು ಅನ್ನೋದು ಕೂಡ ಛಲ ಬರ್ತದೆ. ಅವಾಗ ವಿತೌಟ್ ಯುವರ್ ಹ್ಯಾವಿಂಗ್ ಗೋಲ್ ಯು ಕಾಂಟ್ ರೀಚ್ ಯುವರ್ ಫೈನಲ್ ಗೋಲ್ ಅಂತ ದೊಡ್ಡವರು ಹೇಳಿದ್ದಾರೆ. ಒಂದು ಗೋಲ್ ಇಟ್ಕೋಬೇಕು ಈಗ್ಲಿಂದಾನೆ. ನಾನು ಇದಾಗಲೇಬೇಕು, ಇದು ಓದ್ತೀನಿ, ಈ ಸ್ಪೋರ್ಟ್ಸ್ ಅಲ್ಲಿ ನಾನು ಮೇಲೆಗೆ ಬರ್ತೀನಿ, ಇದ್ರಲ್ಲಿ ನಾನು ತಯಾರಾಗಬೇಕು ಅಂತ ಹೇಳ್ಬಿಟ್ಟು ಮಾಡಿಕೊಂಡು ಯಾವತ್ತೂ ಅಷ್ಟೇ ಚೆನ್ನಾಗಿ ಈ ದೇಶಕ್ಕೆ ಒಳ್ಳೆ ಹೆಸರು ಬನ್ನಿ. ನೀವೇ ಈಗಿನ ವಿದ್ಯಾರ್ಥಿಗಳೇ ಮುಂದಿನ ಪ್ರಜೆಗಳು. ಆದ್ದರಿಂದ ಯಾವತ್ತೂ ಅಷ್ಟೇ ಗುರುಗಳಿಗೆ ಗೌರವ ಕೊಡಿ. ನೀವು ಓದಂತ ಶಾಲೆಗೂ ಗೌರವ ಕೊಟ್ಟು ನೀವು ಮುಂದೆ ದೊಡ್ಡ ಪ್ರಜೆಗಳಾಗಬೇಕು ಅಂತ ಹೇಳ್ಬಿಟ್ಟು ನಾನು ಕೋರ್ಕೊಳ್ಳುತ್ತಾ ನಾನು ಇಷ್ಟೆಲ್ಲ ಮಾತಾಡೋದಕ್ಕೆ ಅವಕಾಶ ಕೊಡ್ತಂತ ನಮ್ಮ ವೇದಿಕೆ ಮೇಲಿರುವ ಹಿರಿಯರಿಗೂ ನಿಮಗೂ ನಿಮ್ಮ ಪಾದ ಅರವಿಂದಗಳಲ್ಲಿ ನನ್ನ ಕೋಟಿ ಕೋಟಿ ಶರಣಾರ್ಥಿಗಳು.